ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹರಿದಾಡಿತು. ಈ ಪೋಸ್ಟ್ನಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ರಾಜಕೀಯದಲ್ಲಿ ಅಲ್ಲೋಕಲ್ಲೋಲ ಎದ್ದಿತ್ತು. ಈ ಪ್ರಕರಣಕ್ಕೆ ಈಗ ಬಿಜೆಪಿಯಲ್ಲಿ ಪ್ರತಿಭಟನೆ ಮಾಡಿ ಹಲವು ರಾಜಕೀಯ ತಿರುವು ಪಡೆದುಕೊಂಡಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೈಸೂರಿನಲ್ಲಿ ಬಗೆಹರಿಯದ ಉದಯಗಿರಿ ಗಲಭೆ ಕಿಚ್ಚು. ಪಾಲಿಟಿಕ್ಸ್ಗೆ ಹೊತ್ತಿ ಉರಿಯುತ್ತಿದೆಯಾ ಉದಯಗಿರಿ ಕೇಸ್? ಪ್ರತಿಭಟನೆಗೆ ಕೋರ್ಟ್ ಅಸ್ತು, ಮೈಸೂರಲ್ಲಿ ನಿಷೇಧಾಜ್ಞೆ. ಅರಮನೆ ನಗರಿಯಲ್ಲಿ ಸಿದ್ದು ಸರ್ಕಾರದ ವಿರುದ್ಧ ಕಹಳೆ. ಮೈಸೂರಿನ ಉದಯಗಿರಿ ಗಲಭೆ ಕಿಚ್ಚು ತಣ್ಣಗಾಗುವ ಯಾವ ಲಕ್ಷಣಗಳು ಕಾಣ್ತಿಲ್ಲ. ಕಲ್ಲು ತೂರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಕಡಿಮೆಯಾಗ್ತಿಲ್ಲ. ಘಟನೆ ನಡೆದು 13ನೇ ದಿನಕ್ಕೆ ಕಾಲಿಟ್ಟಿದ್ದು ಪೊಲೀಸರಿಗೆ ಕಲ್ಲು ತೂರಿದ 980 ಪುಂಡರು ಎಲ್ಲಿದ್ದಾರೆ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಈ ನಡುವೆ ಇಂದು ಬಿಜೆಪಿ ಹಾಗೂ ಹಲವು ಹಿಂದೂ ಸಂಘಟನೆಗಳು ಜನಜಾಗೃತಿ ಸಮಾವೇಶ ನಡೆಸಿದ್ವು. ನಿಷೇಧಾಜ್ಞೆ ಜಾರಿ ನಡುವೆಯೇ ಮೈಸೂರಿನ ಫುಟ್ಬಾಲ್ ಮೈದಾನದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಹೌದು, ಉದಯಗಿರಿ ಪೊಲೀಸ್ ಠಾಣೆ ಗಲಭೆ ಪ್ರಕರಣ ದೊಡ್ಡ ಕಗ್ಗಂಟಾಗಿದೆ. ಮೌಲ್ವಿಯನ್ನು ಮಾತ್ರ ಜೈಲಿಗೆ ಕಳುಹಿಸಿ ಉದಯಗಿರಿ ಪ್ರಕರಣದಲ್ಲಿ ಮೈಸೂರು ಪೊಲೀಸರು ತಣ್ಣಗಾದ್ರ ಅನ್ನೋ ಅನುಮಾನ ಶುರುವಾಗಿದೆ. ಹೈಕೋರ್ಟ್ ಪ್ರತಿಭಟನೆಗೆ ಅವಕಾಶ ನೀಡಿದ ಬೆನ್ನಲ್ಲೇ ಮೈಸೂರಿನ ಫುಟ್ಬಾಲ್ ಮೈದಾನದಲ್ಲಿ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ಜಾಥಾ ಹಮ್ಮಿಕೊಂಡಿದ್ದು, ಜಾಥಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಚಾಲನೆ ನೀಡಿದ್ರು. ಇತ್ತ ಇದನ್ನು ವಿರೋಧಿಸಿ ಅದೇ ಸಮಯದಲ್ಲಿ ದಲಿತ ಮಹಾಸಭಾ ಮೌನ ಮೆರವಣಿಗೆ ಹಾಗೂ ಸಮಾವೇಶ ಹಮ್ಮಿಕೊಂಡಿತ್ತು. ಇನ್ನು ಮೈಸೂರಿನಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿರುವ ವಿಚಾರವಾಗಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯಿಸಿದ್ದು, ಅವರ ತಂತ್ರಗಾರಿಕೆ ಅವರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂದ್ರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪ್ರತಿಕ್ರಿಯಿಸಿದ್ದು, ರಾಜ್ಯದ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಮೈಸೂರಿನ ಉದಯಗಿರಿಯಲ್ಲಿ ನಡೆದ ದಾಂಧಲೆಗೆ ರಾಜ್ಯ ಸರ್ಕಾರವೇ ನೇರ ಹೊಣೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದರು. ಕಾನೂನು ವೈಲೇಟ್ ಮಾಡಿದ ಮೂಲ ಯಾರು? ಪೊಲೀಸರ ಬಗ್ಗೆ ಅವರ ರಕ್ಷಣೆಗಾಗಿ ಯಾರು ನಿಲ್ಕೋಬೇಕಾಗಿದೆ? ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮ ಕೆಲಸ ನಾವು ಮಾಡಬೇಕು. ಸತ್ಯ ಅದು ಅವ್ರ ಆಡಳಿತ ಅವ್ರ ಕೈಯಲ್ಲಿದೆ. ಆದರೆ ಹಿಂದೆ ನಡೆದಿದ್ದ ಘಟನೆ ಎಲ್ಲರೂ ಅದ ಮಾಹಿತಿ ಇದ್ದೇ ಇದೆ. ನಾವು ನಮ್ಮ ಕೆಲಸ ಮಾಡಬೇಕಾಗಿದೆ. ಪೊಲೀಸರ ರಕ್ಷಣೆಗೋಸ್ಕರ ನಾವು ಇದ್ದೇ ಇರಬೇಕು. ಪೊಲೀಸರಿಗೆ ರಕ್ಷಣೆ ಕೊಟ್ಟರೆ ಇವತ್ತು ರಸ್ತೆಯಲ್ಲಿ ಕಲ್ಲು ಹೊಡೆದವ್ರೆ, ನಾಳೆ ಪೊಲೀಸರ ಮನೆಗೆ ನುಗ್ತಾರೆ. ಎಚ್ಚರಿಕೆ ಕೇಳಿ, ಪೊಲೀಸರ ಮನೆಗೆ ನುಗ್ತಾರೆ. ಇಲ್ಲಿ ಒಂದೇ ಅಲ್ಲ, ಗೋಣಿಕೊಪ್ಪಲ್ಲೂ ಸಹ ಒಂದು ಪ್ರಕರಣ ನಡೆದಿದೆ. ಅಲ್ಲಿ ಕಾಂಗ್ರೆಸ್ಸಿನ ಯುವ ಮೋರ್ಚಾದ ಉಪಾಧ್ಯಕ್ಷರು ಸಹ ಒಂದು ಪೊಲೀಸ್ ಮೇಲೆ ಒಂದು ದಾಳಿ ಮಾಡಿದ್ದಾರೆ. ಅವ್ರ ಬಗ್ಗೆನೂ ಏನೂ ಕ್ರಮ ತಗೊಂಡಿಲ್ಲ. ಇಂಥ ಖಾಕಿ ಏನು ಯೂನಿಫಾರ್ಮ್ ಇದೆ ಅದ್ರ ಬಗ್ಗೆ ಸಾಮಾನ್ಯರಿಗೆ ಒಂದು ಗೌರವ ಇರಬೇಕು, ಒಂದು ವಿಶ್ವಾಸ ಇರಬೇಕು. ಈ ಕಿಡಿಗೇಡಿಗಳಿಗೆ ಅವರು ಭಯ ತುಂಬಿಸ್ಬೇಕು ಅಂತ ಕೆಲಸ ಇದೆ. ಈಗ ಆಪೋಸಿಟ್ ಆಗ್ತಾ ಇದೆ. ಈ ಹೋರಾಟಕ್ಕೆ ಅನುಮತಿಯನ್ನು ನೀಡಿದ್ದಾರೆ. ಹಾಗಾಗಿ 3 ಗಂಟೆಗೆ ಮೈಸೂರಿನ ಫುಟ್ಬಾಲ್ ಗ್ರೌಂಡಲ್ಲಿ ಅಲ್ಲಿ ಹೋರಾಟ ನಡೀತದೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೀತದೆ. ಏನಪ್ಪ ಎಲ್ಲ 3 ಗಂಟೆ ಪ್ರಾರಂಭ ಆಗುತ್ತೆ. ಇನ್ನು ಇದೇ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮೈಸೂರಿನ ಉದಯಗಿರಿಯಲ್ಲಿ ಗಲಾಟೆ ವಿಚಾರದಲ್ಲಿ ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಿದವರನ್ನ ಬಲಿ ಹಾಕಬೇಕು. ಮೂಟೆಯಲ್ಲಿ ಕಲ್ಲು ತುಂಬಿ ತಂದು ಹಲ್ಲೆ ನಡೆಸುತ್ತಾರೆ. ಇದನ್ನು ಸಹಿಸಿಕೊಂಡು ಇರುತ್ತೀರಾ? ಈಗ ವಾಹನಕ್ಕೆ ಕಲ್ಲು ಹೊಡೆದಿದ್ದಾರೆ, ಮುಂದೆ ಮನೆಗೆ ನುಗ್ಗುತ್ತಾರೆ ಎನ್ನುತ್ತಲೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಪೊಲೀಸ್ ವೆಹಿಕಲ್ ಮೇಲೆ ಕಲ್ಲು ತೂರಿದ್ರಲ್ಲ, ಬಲಿ ಹಾಕ್ಲೇಬೇಕು ಅವ್ರನ್ನ. ಅಲ್ಲೆಲ್ಲೋ ಡಿಜೆ ಹಳ್ಳಿಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ. ಎಷ್ಟು ದಿವಸ ಸಹಿಸ್ಕೊತೀರಿದ್ದೆಲ್ಲ? ಇಲ್ಲಿ ಯಾರನ್ನ ಓಲೈಸಿಗೆ ಸರ್ಕಾರ ಇಲ್ಲ. ಕಾನೂನು ಬಾಹಿರವಾಗಿ ಚಟುವಟಿಕೆ ಮಾಡ್ತಕ್ಕಂಥವನು ಯಾವನೇ ಇರಲಿ, ಆಕ್ಷನ್ ತಗೋಬೇಕಾಗಿರೋ ಸರ್ಕಾರದ ಕರ್ತವ್ಯ. ಅಷ್ಟು ರಾಜಾರೋಷವಾಗಿ ಮೂಟೆಗಳಲ್ಲಿ ಕಲ್ಲು ತುಂಬ್ಕೊಂಬಂದು ಅಲ್ಲೇ ನಡೆಸ್ತಾರೆ ಅಂದರೆ ಇದನ್ನೆಲ್ಲ ಸಹಿಸ್ಕೊಂಡಿರ್ತೀರಾ? ಇದು ನಾನು ಹೇಳೋದು ಸರ್ಕಾರಕ್ಕೆ. ಒಟ್ಟಿನಲ್ಲಿ ಉದಯಗಿರಿ ಗಲಭೆ ಪ್ರಕರಣ ಬಿಜೆಪಿ ಪಾಲಿನ ಪ್ರಮುಖ ಅಸ್ತ್ರವಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರವನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ವಾಗ್ದಾಳಿ ನಡೆಸುತ್ತಿದೆ. ಇನ್ನು ಪೊಲೀಸರ ಕ್ರಮದ ಬಗ್ಗೆ ಕೆಎನ್ ರಾಜಣ್ಣ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭಿನ್ನ ಹೇಳಿಕೆಯು ಬಿಜೆಪಿ ಪಾಲಿಗೆ ಅಸ್ತ್ರವಾಗಿದೆ. ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಸದನದಲ್ಲಿ ಹೋರಾಟ ನಡೆಸಲು ಬಿಜೆಪಿ ಮುಂದಾಗಿದೆ. ಆದ್ರೆ ಬಿಜೆಪಿಯಲ್ಲಿನ ಬಣಗುದ್ದಾಟ, ಸದನದಲ್ಲಿ ವಿಪಕ್ಷದ ಒಗ್ಗಟ್ಟಿನ ಹೋರಾಟಕ್ಕೆ
ಅವಕಾಶ ಕಲ್ಪಿಸುತ್ತಾ ಅನ್ನೋದು ಮಾತ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪುಟ್ಸ್ವಾಮಿ, ರಾಜ್ ನ್ಯೂಸ್ ಕನ್ನಡ, ಮೈಸೂರು.